ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕ ಮಂಡಳಿಗೆ ಚುನಾವಣೆ, ಹೊಸ ಮುಖಗಳಿಗೆ ಮಣೆ ಹಾಕಿದ ಷೇರುದಾರರು. ಭಟ್ಕಳದ ಪ್ರತಿಷ್ಠಿತ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ 11 ಮತಕ್ಷೇತ್ರಗಳಿಗೆ ಮತದಾನ ಭಾನುವಾರದಂದು ದಿ ನ್ಯೂ ಇಂಗ್ಲಿಷ್ ಸ್ಕೂಲಿನಲ್ಲಿ ಶಾಂತಿಯುತವಾಗಿ ನಡೆಯಿತು. ಒಟ್ಟು 15 ನಿರ್ದೇಶಕ ಮಂಡಳಿಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ 4 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿತ್ತು. ಭಾನುವಾರದಂದು ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಹಾಲಿನಲ್ಲಿ ನಡೆದ 11 ನಿರ್ದೇಶಕ ಮಂಡಳಿಯ ಮತದಾನ ಪ್ರಕ್ರಿಯೆಯಲ್ಲಿ ಭಾರೀ ಪೈಪೋಟಿಗಳ ಮತಗಳು ಚುನಾವಣೆಯಲ್ಲಿ ಅಂತಿಮವಾಗಿ ಹೊಸ ಮುಖಗಳು ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ. ಉತ್ತರ ಕನ್ನಡ ಸಾಮಾನ್ಯ ಕ್ಷೇತ್ರದಿಂದ ಶ್ರೀಕಾಂತ್ ನಾರಾಯಣ ನಾಯ್ಕ್, ಪದ್ಮನಾಭ್ ರಾಮಕೃಷ್ಣ ಪೈ, ಅಬ್ದುಲ್ ಖಾಲಿದ್ ಅಬ್ದುಲ್ ಹಾದಿ ಸೌದಾಗರ್, ವಸಂತ ತಿಮ್ಮಯ್ಯ ದೇವಾಡಿಗ, ಶ್ರೀಧರ್ ಭೈರಪ್ಪ ನಾಯ್ಕ್, ರಮೇಶ್ ಶುಕ್ರ ನಾಯ್ಕ್, ರಾಮ ತಿಮ್ಮಪ್ಪ ನಾಯ್ಕ್. ಉಡುಪಿ ಜಿಲ್ಲೆ ಸಾಮಾನ್ಯ ಕ್ಷೇತ್ರದಿಂದ ತುಳಸಿದಾಸ್ ಮಾಸ್ತಿ ಮೊಗೇರ್, ಹಾಗೆಯೇ ಮೀಸಲಾತಿ ಹಿಂದುಳಿದ ವರ್ಗ ಬ ಕ್ಷೇತ್ರದಿಂದ ಮನ್ಯೂಯಲ್ ಎಂ ಲೀಮಾ, ಮೀಸಲಾತಿ ಪರಿಶಿಷ್ಟ ಜಾತಿ ಕ್ಷೇತ್ರ ಗಣಪತಿ ಗೋಯ್ದ ಮೊಗೇರ್, ಪರಿಶಿಷ್ಟ ಕ್ಷೇತ್ರದಿಂದ ಸಂತೋಷ್ ನಾಗಯ್ಯ ಗೊಂಡ ಜಯಶಾಲಿಯಾಗಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಭಾನುವಾರ ಬೆಳಿಗ್ಗೆಯಿಂದ ಮತಗಟ್ಟೆಗೆ ಬ್ಯಾಂಕ್ನ ಷೇರುದಾರರು ಬಂದು ಮತಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಚಲಾಯಿಸಿದರು. ಸಂಜೆ 5 ಗಂಟೆಯ ವೇಳೆಗೆ ಮತಗಳ ಎಣಿಕೆ ಆರಂಭಗೊಂಡಿತ್ತು. ಭಾರಿ ಕುತೂಹಲ ಮೂಡಿಸಿದ ಮತ ಎಣಿಕೆಯಲ್ಲಿ ಕಳೆದ ಬಾರಿಯ ನಿರ್ದೇಶಕ ಮಂಡಳಿಯ ಓರ್ವರನ್ನು ಹೊರತುಪಡಿಸಿ ಸಂಪೂರ್ಣ ಹೊಸ ನಿರ್ದೇಶಕರುಗಳಿಗೆ ಬ್ಯಾಂಕಿನ ಷೇರುದಾರರು ಮತ ನೀಡಿ ಆಯ್ಕೆ ಮಾಡಿದ್ದಾರೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.